ಬದಲಿ ನಾವು ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಯಾವ ಸಮುದಾಯದಲ್ಲಿ 5 ಜನ ಇರ್ತಾರೆ ಅಂದ್ರೆ ಕೂಡ ಅವ್ರಿಗೂ ನಾವು ಅವಕಾಶ ಕೊಟ್ಟಿದ್ದೀವಿ. ಆಸ್ ಅ ಪೊಲೀಸ್ ಆಫೀಸರ್ ನಾನು ಈಗ ಹೇಳ್ತೀನಿ, ಪ್ರೊಟೆಸ್ಟ್ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಇನ್ನೊಂದು ಸಮುದಾಯವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ಎಲ್ಲ ಸಮುದಾಯದವರು, ಎಲ್ಲ ಕಮ್ಯುನಿಟಿಯವರು ಯಾರ್ಯಾರಿಗೆ ಸಮಸ್ಯೆ ಇದೆ 5 ಜನ 2 ಜನ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ವಿ ಆರ್ ಹ್ಯಾಪಿ ಟು ಸಿ ದ ಪ್ರೊಟೆಸ್ಟ್. ಯಾಕೆ ಹೇಳ್ತೀವಿ ಅಂದ್ರೆ ಅವರು ಎಕ್ಸ್ಪ್ರೆಸ್ ಮಾಡಬೇಕು. ಅವರಿಗೆ ಒಂದು ಸಮುದಾಯದಲ್ಲಿ ನಮಗೆ ಸಮಸ್ಯೆ ಆಗಿದೆ ಅಂದರೆ ಪ್ರತಿಯೊಬ್ಬರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕೊಡಬೇಕು. ಬಟ್ ಅದೇ ರೀತಿಯಲ್ಲಿ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಯಾವ ಕಾರಣಕ್ಕೆ. ಅದರಲ್ಲಿ ನಾವು ವೆರಿ ಕ್ಲಿಯರ್ ಇದ್ದೀವಿ. ಸೊ ಇನ್ನೊಬ್ಬರಿಗೆ ನೀವು ತೊಂದರೆ ಮಾಡ್ತೀರಂದ್ರೆ ನಾವು ಕೇಸ್ ಮಾಡ್ತೀವಿ ಅಂದರೆ ನಾವು ಯಾವಾಗಲೂ ಹೇಳ್ತಾ ಇರೋದು ಅದರಲ್ಲಿ ನಾವು ಕ್ಲಿಯರ್ ಇದ್ದೀವಿ. ನಿಮ್ಮ ಪ್ರೊಟೆಸ್ಟನ್ನು ನೀವು ಎಕ್ಸ್ಪ್ರೆಸ್ ಮಾಡಿ ಜನರಿಗೆ ಗೊತ್ತಾಗಲಿ, ಬಟ್ ಅದು ಯಾವ ಕಾರಣಕ್ಕೂ ಇನ್ನೊಬ್ಬರಿಗೂ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ನಾವು ಕಠಿಣ ಕ್ರಮ ಕೈಗೊಳ್ತೀವಿ. ಪ್ರತಿ ದಿವಸ ಬಂದೋಬಸ್ತು ಅವರ ರೆಸ್ಟ್ರಿಕ್ಷನ್, ರೋಡಲ್ಲಿ ಬ್ಲಾಕ್ ಮಾಡೋದಕ್ಕೆ ಯಾವುದಕ್ಕೆ ಅವಕಾಶ ಇರಲ್ಲ. ರೋಡಲ್ಲಿ ಬರಲಿ, ಬಂದು ಒಂದು ಸೈಡಲ್ಲಿ ಬಂದು ಅವ್ರು ಎಕ್ಸ್ಪ್ರೆಸ್ ಮಾಡಲಿ, ಅವ್ರು ನಾವು ಇದ್ದಾಗ ನಮಗೆ ಸಮಸ್ಯೆ ಆಗಿದೆ ಅಂದರೆ ಅವ್ರಿಗೆ ಹೇಳ್ಕೊಳ್ಳಿ. ಬಟ್ ಅವ್ರ ಕಡೆ ನಾವು ಮಾತಾಡ್ತಾ ಇದ್ದೀವಿ, ಪೀಸ್ಫುಲ್ಲಾಗಿ ಮಾಡ್ತೀವಿ ಅಂದರೆ ಅವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಪೀಸ್ಫುಲ್ಲಾಗಿ ಅವ್ರು ಮಾಡ್ತಾರೆ. ಪೊಲೀಸರು ಎಷ್ಟು ಜನ ನಿಯೋಜನೆ ಮಾಡ್ತಾರೆ ಸರ್ ಮುಂಜಾಗ್ರತಾ ಕ್ರಮ? ಸೊ ಅದು ನಾವು ಸ್ಟ್ರೆಂತ್ ಮೇಲ್ಗಡೆ ಪ್ರೊಪೋರ್ಷನೇಟ್ಲಿ ನಾವು ಮೇಂಟೈನ್ ಮಾಡ್ತೀವಿ. ಸ್ಟ್ರೆಂತ್ ಮೇಲ್ಗಡೆ ಎಷ್ಟು ಪೀಸ್ಫುಲ್ಲಾಗಿ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಸೊ ಆ ರೀತಿಯಲ್ಲಿ ಮಾಡ್ತೀವಿ. ಪೊಲೀಸ್ ಸ್ಟ್ರೆಂತ್ ಉಪಯೋಗ ಮಾಡೋದಲ್ಲಿ ನಾನು ಪ್ರತಿಯೊಬ್ಬರಿಗೂ ನಾನು ವಿನಂತಿಸಿಕೊಳ್ಳೋದು ಈ ಸಂದರ್ಭದಲ್ಲಿ ಏನಂದರೆ, ಇಂಥ ಒಂದು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಬರುತ್ತಂದರೆ ಇಲ್ಲಿ ಒಂದು 200 ಜನ ಹಾಕುವಾಗ ನಾವು ಕಳ್ತನ ಡಿಟೆಕ್ಟ್ ಮಾಡೋದು ಕಷ್ಟ ಆಗ್ತದೆ, ಯಾವುದೇ ಒಂದು ಕೇಸ್ ಮಾಡೋದಲ್ಲಿ ಕಷ್ಟ ಆಗ್ತದೆ. ಭಾಳಷ್ಟು ಕೇಸಸ್ ನಾವು ಡಿಟೆಕ್ಟ್ ಮಾಡೋ ಈ 1.5 ತಿಂಗಳಲ್ಲಿ ನಮಗೆ ಕೇಸ್ ಡಿಟೆಕ್ಷನಲ್ಲಿ ತುಂಬ ಡಿಲೇ ಆಗಿದೆ. ನಮಗೆ ಅಕ್ಯೂಸರು ಗೊತ್ತಿರ್ತಾರೆ, ಬಟ್ ಫಾಲೋ ಮಾಡೋದಕ್ಕೆ ಸ್ಟಾಫ್ ಕಳಿಸೋದಕ್ಕೆ, ಆಫೀಸರ್ ಕಳಿಸೋದಕ್ಕಿಲ್ಲ. ಇಡೀ ಜಿಲ್ಲೆಯಲ್ಲಿ ಒಂದು 300ರಿಂದ 400 ಜನ ಯಾವಾಗಲೂ ಆ್ಯಕ್ಟಿವ್ ಆಗಿ ಕೆಲಸನಲ್ಲಿ ಇರ್ತಾರೆ. ಅವರು ನಾವು ಬಂದೋಬಸ್ತಿಗೆ ತೆಗೆದು ಬಿಡ್ತೀವಿ ಅಂದರೆ ಇಲ್ಲಿ ಆಗುವ ಕಳ್ತನಗಳು ಜಾಸ್ತಿ ಆಗ್ತದೆ. ಸೊ ಅದು ಗಮನ ನಮಗೆ ಫಸ್ಟ್ ಪ್ರಯಾರಿಟಿ ಲಾ ಆ್ಯಂಡ್ ಆರ್ಡರ್ ಕೊಡೋದ್ರಿಂದ, ಇಂಥ ಒಂದು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಬರೋದ್ರಿಂದ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗ್ತದೆ. ಬಿಸ್ನೆಸ್ ಮಾಡೋರಿಗೆ ಸಮಸ್ಯೆ ಆಗ್ತದೆ, ಕಳ್ತನಗಳು ಹಿಡಿಯೋದಲ್ಲಿ ಸಮಸ್ಯೆ ಆಗ್ತದೆ, ತಪ್ಪು ಮಾಡೋರಿಗೆ ಸ್ವಲ್ಪ ಸುಲಭವಾಗಿ ತಪ್ಪು ಮಾಡ್ತಾರೆ. ನಾವು ಈಗ ಗಾಂಜಾ ಕೇಸ್ ಎಷ್ಟೊಂದು ಮಾಡ್ಕೊಂಡು ಬಂದಿದ್ದೀವಿ, ಈಗ ನಾವು ಅದು ಗಮನ ಕೊಡೋಕ್ಕಾಗಿಲ್ಲ. ಸೊ ದಯವಿಟ್ಟು ಶಾಂತಿಯನ್ನು ನೀವು ಪ್ರತಿಯೊಬ್ಬರು ಕಾಪಾಡಬೇಕಂದ್ರೆ ನಾನು ಹೇಳ್ತೀನಿ.